ಅದನ್ನು ನಾನು ಉದ್ಘಾಟನೆ ಮಾಡಿ ಆಮೇಲೆ ಮತ್ತೊಂದು ಕೋಟಿ ನಾನು ಎದುರೊಳಗೆ ಕೊಟ್ಟಿದ್ದೆ. ಅದು ಇನ್ನೂ ಕಂಪ್ಲೀಟ್ ಆಗಿಲ್ಲ. ಅದು ಇನ್ನೂ ಇದಾಗಿದ್ದು ಈ ಯುವಕರ ನಿಮ್ಮೆಲ್ಲರ ಶ್ರಮದ ಫಲವಾಗಿದೆ. ಕೇವಲ ಒಂದು 50-60 ಲಕ್ಷ ರೂಪಾಯಿಗಳಲ್ಲಿ ಇಂತಹ ಸುಂದರವಾದಂಥ ಕ್ರೀಡಾಂಗಣ ನೀವು ಮಾಡ್ತಿದ್ದೀರಿ ಅಂದರೆ ನಿಮ್ಮಲ್ಲಿ ಇರ್ತಕ್ಕಂಥ ಕ್ರೀಡಾಸಕ್ತಿಗೆ ನೀವು ಮೆಚ್ಚಲೇಬೇಕು. ನೀವು ಅದಾದರೆ ಪ್ರತಿ ವರ್ಷ ಕ್ರೀಡಾ ಸ್ಪರ್ಧೆಯನ್ನು ಮನೆ ಇದನ್ನ ಕ್ರೀಡಾ ಮನೋಭಾವವನ್ನು ಇಟ್ಕೊಂಡು ಪ್ರತಿ ವರ್ಷ ಶಿವರಾತ್ರಿಗೆ ಈ ಕ್ರೀಡೆ ಸುಮಾರು 4,500 ಜನ ಪ್ರೇಕ್ಷಕರು ಹೊರಗೆ ಬಂದಿದ್ರು. ದಾವಣಗೆರೆಯ ಪ್ರತಿಭೆಗಳಿಗೂ ಕೂಡ ಒಂದು ಒಳ್ಳೆ ವೇದಿಕೆ. ಶಿವನ ಕೀರ್ತನದ ಮೂರ್ತಿಯ ಸನ್ನಿಧಾನದಲ್ಲಿ ಬಹಳ ದೊಡ್ಡ ಗ್ರೌಂಡ್ ಇದೆ. ತುಂಬಾ ಒಳ್ಳೆಯ ಸ್ಟೇಜ್, ಸೌಂಡ್ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಅವತ್ತು ಸುಮಾರು 150 ಜನ ಮಕ್ಕಳು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಚಿರಂತನದ ವಿದ್ಯಾರ್ಥಿಗಳು ಜೊತೆಗೆ ದಾವಣಗೆರೆಯ ಹಲವಾರು ಸಂಗೀತ ನೃತ್ಯ ಶಾಲೆಯ ಆಯ್ದ ಕೆಲವು ಪರ್ಫಾರ್ಮೆನ್ಸಸ್ ಕೂಡ ಅವತ್ತಿರುತ್ತೆ. ಆಮೇಲೆ ಪಾರ್ಟಿಸಿಪೇಟ್ ಮಾಡುವಂತಹ ಪ್ರತಿಯೊಂದು ಕಲಾವಿದರಿಗೆ ನೃತ್ಯ ಶಾಲೆಗಳ ಬೇರೆ ಬೇರೆ ಕಲಾವಿದರು 150 ಕಲಾವಿದರಿಗೆ ಪ್ರತಿಯೊಬ್ಬರಿಗೂ ಇಂಡಿವಿಜುವಲ್ ಆಗಿ ಒಂದು ನೆನಪಿನ